ನಮಸ್ಕಾರ, ಇದು ಝೂಮ್ ಕನ್ನಡ ನ್ಯೂಸ್. ನಾನು ಕುಮಾರಸ್ವಾಮಿ. ಈಗ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕ ರಾಜ್ಯದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಅತ್ತಿಬೆಲೆ ಪಬ್ಲಿಕ್ ಶಾಲೆಯಲ್ಲಿ 19ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. 7 ದಿನಗಳ ಕಾಲ ನಡೆದ APS ಶಾಲೆಯ 19ನೇ ವರ್ಷದ ಅದ್ದೂರಿ ಶಾಲಾ ವಾರ್ಷಿಕೋತ್ಸವ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಅತ್ತಿಬೆಲೆ ಪಟ್ಟಣದಲ್ಲಿರುವ ಅತ್ತಿಬೆಲೆ ಪಬ್ಲಿಕ್ ಶಾಲೆ APS ರಾಜ್ಯ ಹಾಗೂ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿಯೇ ಪ್ರಸಿದ್ಧಿ ಪಡೆದ ಪ್ರಸಿದ್ಧ ಶಾಲೆ. ಉತ್ತಮ ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ, ಕಲೆ, ತಂತ್ರಜ್ಞಾನ, ಪರಿಸರ, ಆರೋಗ್ಯ, ವೈಜ್ಞಾನಿಕ ತಂತ್ರಜ್ಞಾನದ ಶಿಕ್ಷಣ, ಆಧುನಿಕ ಶಿಕ್ಷಣ ನೀಡುವಲ್ಲಿ ಹಾಗೂ ವಿಶೇಷವಾಗಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಉತ್ತಮ ಶಿಕ್ಷಣ ನೀಡುತ್ತಾ ಬರುತ್ತಿರುವ ರಾಜ್ಯದ ಪ್ರತಿಷ್ಠಿತ ಜನಸಾಮಾನ್ಯರ ಅಚ್ಚುಮೆಚ್ಚಿನ ಶಾಲೆ APS ಶಾಲೆಯಲ್ಲಿ ಪ್ರಿ KGಯಿಂದ ಹಿಡಿದು ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುವರೆಗೆ ಶಿಕ್ಷಣ ನೀಡುತ್ತಿದ್ದು, ಉತ್ತಮ ಕೊಠಡಿಗಳು, ಪರಿಸರ, ಗ್ರಂಥಾಲಯ, ಪ್ರಯೋಗಶಾಲೆ ಹಾಗೂ ಕ್ರೀಡಾ ಸಾಮಗ್ರಿ, ಆಟದ ಮೈದಾನ, ವಿಶೇಷವಾಗಿ ಬಸ್ ಶಾಲಾ ಸೌಲಭ್ಯಗಳು ಇದ್ದು ಪ್ರಸ್ತುತ ಆಧುನಿಕ ಜಗತ್ತಿನ ಮುಂದುವರಿಯುತ್ತಿರುವ ವೈಜ್ಞಾನಿಕ ಪ್ರಪಂಚದ ಜಗತ್ತಿಗೆ ಶಿಕ್ಷಣ ಪಡೆಯಲು ಅತ್ಯುತ್ತಮ ಶಾಲೆಯಾಗಿ ಅತ್ತಿಬೆಲೆ ಪಬ್ಲಿಕ್ ಶಾಲೆ ಪ್ರಸಿದ್ಧವಾಗಿದೆ. ಸ್ಟೇಟ್ ಸಿಲೆಬಸ್, ICSE ಸೇರಿದಂತೆ ಪದವಿ ಪೂರ್ವ ಕಾಲೇಜು ಶಿಕ್ಷಣ ನೀಡುತ್ತಾ ಫಲಿತಾಂಶದಲ್ಲಿ ಹಾಗೂ ಇಂಗ್ಲಿಷ್ ಭಾಷೆಯ ಕಲಿಕೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಈ ಶಾಲೆಯನ್ನು ಕಟ್ಟಿ ಬೆಳೆಸಿದ ಸಂಸ್ಥಾಪಕರು, ಪ್ರಾಂಶುಪಾಲರು ಆದ ಮುನಿರಾಜುರವರು ಆಧುನಿಕ ಜಗತ್ತಿನ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ನುರಿತ ಶಿಕ್ಷಕರ ಆಡಳಿತ ಮಂಡಳಿಯನ್ನು ಕಟ್ಟಿ ಅತ್ಯುತ್ತಮ ನುರಿತ ಶಿಕ್ಷಕರನ್ನು ಆಡಳಿತ ಮಂಡಳಿಯನ್ನು ನೇಮಿಸಿ ಶಾಲಾ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವಲ್ಲಿ ಶ್ರಮಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು ಬೇಕಾದ ಎಲ್ಲ ಸೌಲಭ್ಯಗಳನ್ನು APS ಸಂಸ್ಥೆ ಮಾಡುತ್ತಾ ಆಧುನಿಕ ಶಿಕ್ಷಣ ನೀಡುತ್ತಾ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿದೆ. ಪ್ರತಿಷ್ಠಿತ ಕುಟುಂಬದ IT, BT, ಸಾಫ್ಟ್ವೇರ್ ಕುಟುಂಬಗಳ ಮಕ್ಕಳಿಂದ ಹಿಡಿದು ಮಿಡ್ಲ್ ಫ್ಯಾಮಿಲಿ ಮಕ್ಕಳು ಸಹ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಬಹುದು. ಅತ್ಯುತ್ತಮ ಶಿಕ್ಷಕರ ಆಡಳಿತ ಮಂಡಳಿ ಇದ್ದು ಮಕ್ಕಳ ಕಲಿಕೆಗೆ APS ಶಾಲೆ ಪ್ರಸಿದ್ಧ. ಈ ವರ್ಷದಿಂದ ಲಿಟಲ್ ಸನ್ಶೈನ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಪ್ರಾರಂಭವಾಗಿದ್ದು ಸಾರ್ವಜನಿಕರು ತಮ್ಮ ಮಕ್ಕಳ ಪ್ರವೇಶಾತಿ ಪಡೆಯಬೇಕೆಂದು ಪ್ರಾಂಶುಪಾಲರಾದ ಮುನಿರಾಜರವರು ತಿಳಿಸಿದ್ದಾರೆ. ಇಂದು APS 19ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ 2 ದಿನಗಳ ಕಾಲ ಹಮ್ಮಿಕೊಂಡಿದ್ದು 2ನೇ ದಿನವಾದ ಇಂದು APS ಪ್ರತಿಬಿಂಬ ಕಾರ್ಯಕ್ರಮ ನಡೆಯಿತು. ಆನೇಕಲ್ ತಾಲೂಕಿನ ಗಣ್ಯಾತಿ ಗಣ್ಯರು ಬಂದು ವಾರ್ಷಿಕೋತ್ಸವ ಉದ್ಘಾಟಿಸಿದರು. ಶಾಲೆಯ ವಿದ್ಯಾರ್ಥಿಗಳು ದೇಶಪ್ರೇಮ, ದೇಶಭಕ್ತಿ, ನಾಡು, ನುಡಿ, ನೆಲ, ಜಲ, ಭಾಷೆ, ಶಿಕ್ಷಣ, ಜಾನಪದ, ಕಲೆ, ಸಾಹಿತ್ಯ, ಭಕ್ತಿ, ಚಲನಚಿತ್ರ, ಹಾಡುಗಳಿಗೆ, ನಾಟಕಗಳಿಗೆ ವಿದ್ಯಾರ್ಥಿಗಳು ನೃತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಸಾವಿರಾರು ವಿದ್ಯಾರ್ಥಿಗಳ ಪೋಷಕರು ವಾರ್ಷಿಕೋತ್ಸವಕ್ಕೆ ಆಗಮಿಸಿ ತಮ್ಮ ಮಕ್ಕಳ ಶಿಕ್ಷಣ ಹಾಗೂ ಫಲಿತಾಂಶ ಹಾಗೂ ಸಾಂಸ್ಕೃತಿಕ ನೃತ್ಯಗಳಿಗೆ ಖುಷಿಪಟ್ಟು ಸಂಭ್ರಮಿಸಿದರು. APS ಶಾಲೆಯ ಆಡಳಿತ ಮಂಡಳಿ ಅದ್ದೂರಿ ವೇದಿಕೆ ನಿರ್ಮಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲು ಅನುವು ಮಾಡಿಕೊಟ್ಟರು. ರಾಜ್ಯದಲ್ಲೇ ಅತ್ಯುತ್ತಮವಾಗಿ ಶಾಲಾ ವಾರ್ಷಿಕೋತ್ಸವವನ್ನು APS ಶಾಲೆ ಆಚರಿಸಿತು. ಈ ಸಂದರ್ಭದಲ್ಲಿ ಅತ್ತಿಬೆಲೆ ಪಬ್ಲಿಕ್ ಶಾಲೆ ಸಂಸ್ಥಾಪಕರು, ಪ್ರಾಂಶುಪಾಲರು ಆದ ಮುನಿರಾಜುರವರು ಹಾಗೂ ಶಿಕ್ಷಕರ, ಅಧ್ಯಾಪಕರ ಆಡಳಿತ ಮಂಡಳಿ, ಸಿಬ್ಬಂದಿಗಳು, ವಿದ್ಯಾರ್ಥಿಗಳ ಪೋಷಕರು 19ನೇ ವರ್ಷದ APS ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕುಮಾರಸ್ವಾಮಿ, ಝೂಮ್ TV ಕನ್ನಡ, ಆನೇಕಲ್. ವಿದ್ಯಾ ಪೋಷಕರೇ, ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ನಮ್ಮ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ನಮ್ಮ ಸ್ನೇಹಿತರು, ಸುಮಾರು ಶಾಲೆಗಳಿಂದ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ನಿಜವಾಗ್ಲೂ ಬೇರೆ ನಾವು 2ನೇ ತಾರೀಕು LKG ಇಂದ 4ನೇ ತರಗತಿ ತನಕ ಮತ್ತೆ PUC ಸ್ಟೇಟ್ ICSE ಕಾಲೇಜು ಪ್ರೋಗ್ರಾಮ್ ಅನ್ನು ಮುಗಿಸಿದ್ವಿ. ತುಂಬಾ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬಂತು. ಇವತ್ತು 5th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ತನಕ ICSE ಮತ್ತೆ ಸ್ಟೇಟ್ ಬೋರ್ಡ್ ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತುಂಬಾ ನಿಜವಾಗ್ಲೂ ನಿನ್ನೆಯಿಂದ ಒಂಥರ ಇದು ಯಾವ ತರ ಆನೇಕಲ್ಲಲ್ಲಿ ದಸರಾ ಆಗ್ತದೆ, ಯಾವ ತರ ಊರಲ್ಲಿ ಒಂಥರ ಊರಬ್ಬ ಮಾಡ್ತಾರೆ, ಆತರ ನಿಜವಾಗ್ಲೂ ಅತ್ತಿಬೆಲೆನಲ್ಲಿ ನಿನ್ನೆಯಿಂದ ಒಂಥರ ಊರಬ್ಬ ಅಂತಾನೆ ಕರಿಬಹುದು, ಮತ್ತೆ ದಸರಾ ಅಂತಾನೆ ಕರಿಬಹುದು, 2ನೇ ದಸರಾ ಅಂತ ಕರಿಬಹುದು. ಆತರ ಎಲ್ಲ ಒಂದು ನಮ್ಮ ಪೋಷಕರು ಮತ್ತೆ ವಿದ್ಯಾರ್ಥಿಗಳು, ಎಲ್ಲ ನಮ್ಮ ಬಂಧು ಮಿತ್ರರು, ಮತ್ತೆ ನಮ್ಮ ಎಲ್ಲಾ ಶಾಲೆಗಳ ಒಂದು ಕಾರ್ಯದರ್ಶಿಗಳು ಮತ್ತೆ ಅಧ್ಯಕ್ಷರುಗಳು ಮತ್ತೆ ಎಲ್ಲಾ ಶಾಲೆಗಳಿಂದ ಸುಮಾರು ಬಂದು ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ. ಮತ್ತೆ ನೀವು ಮಾಧ್ಯಮ ಮಿತ್ರರು ನಿನ್ನೆಯಿಂದ ಪಾಪ 2 ದಿನ ಬಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಮೆಚ್ಚಿ ನೀವೆಲ್ಲಾ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದ್ದಕ್ಕೆ ನಿಮಗೂ ಸಹ ನಾನು ವಂದನೆಗಳನ್ನು ಸ್ವೀಕರಿಸ್ತಿದ್ದೀನಿ. ಮತ್ತೆ ಇವತ್ತು ಏನು ನಾವು APS ಪ್ರತಿಬಿಂಬ ಅಂತ ನಾವೇನು ಕಾರ್ಯಕ್ರಮ ಮಾಡ್ತಾ ಇದೀವಿ, ನಿಜವಾಗ್ಲೂ ಒಂದು ಸಾರ್ಥಕತೆ ಆಯ್ತು. ಯಾಕಂದ್ರೆ ನಾವು 4 ವರ್ಷದಿಂದ ಕೊರೋನಾ ಆದ್ಮೇಲೆ ಪ್ರೋಗ್ರಾಮ್ಸ್ ಅನ್ನ ಮಾಡಕ್ಕಾಗಿರ್ಲಿಲ್ಲ. ಈಗ ನಮ್ಗೆ
ಒಂದು ತಿಂಗಳಿಂದ ನಾನು ಮನಸ್ಸು ಮಾಡಿದ್ದೆ ಏನಾದ್ರು ಮಾಡಿದ್ರೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಒಂದು ಇದು ಮಾಡಿದ್ದಕ್ಕೆ ನಿಜವಾಗ್ಲೂ ಎಲ್ಲರ ಕೋಆಪರೇಷನ್. ಯಾಕಂದ್ರೆ ಇದು ಒಬ್ರು ಮಾಡೋ ಒಂದು ಕಾರ್ಯಕ್ರಮ ಅಲ್ಲ ಇದು. ಇದರಲ್ಲಿ ಎಲ್ಲರದು ಭಾಗಿ ಇದೆ. ಇದರಲ್ಲಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪೋಷಕರಾಗಿರ್ಬೋದು, ಹಾಗೆ ವಿದ್ಯಾರ್ಥಿಗಳಾಗಿರ್ಬೋದು, ಹೆಚ್ಚಿನದಾಗಿ ನಮ್ಮ ಒಂದು ಶಿಕ್ಷಕರ ಮತ್ತೆ ನಮ್ಮ ಒಂದು ಟೀಚಿಂಗು ಮತ್ತೆ ನಾನ್ ಟೀಚಿಂಗು ತುಂಬಾ ಶ್ರಮ ಪಟ್ಟು ಸುಮಾರು ಒಂದು 20 ದಿವಸಗಳಿಂದ ಸತತವಾಗಿ ಪಾಪ ಬೆಳಗ್ಗೆ 8 ಗಂಟೆಗೆ ಬಂದ್ರೆ ರಾತ್ರಿ ಎಷ್ಟೋ ದಿವಸ 8 ಗಂಟೆಗೆ ಹೋಗಿದ್ದಾರೆ. ಎಲ್ಲರ ಒಂದು ಸಹಕಾರದಿಂದ ಈ ಒಂದು 2 ದಿವಸದ ಕಾರ್ಯಕ್ರಮಗಳು ಏನು ನಾವು ಒಂದೇ ದಿವಸ ನಾವು ಕಾಸ್ಮಿಕ್ ಧಾರ್ಮಿಕ ಅಂತ ನಾವು ಕರೆದ್ವಿ. ಹಾಗೀಗ ನಾವು APS ಪ್ರತಿಬಿಂಬ ಅಂತ ಕರೆದ್ವಿ. ತುಂಬಾ ಅದಕ್ಕೆ ಹೆಸರು ತಕ್ಕಂಗೆ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬಂತು. ಮತ್ತೆ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ನೆನ್ನೆ ಹೇಳಿದೆ ನಾನು, ನಮ್ಮ ಶಾಲೆಯಲ್ಲಿ ನಾವು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಒಂದು ಕಲ್ಚರಲ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಮತ್ತೆ ಒಂದು ಪ್ರವಾಸ ಆಗಿರ್ಬೋದು, ನಿಜವಾಗ್ಲೂ ನಾವು ಈ ಸತಿ ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ನಾವು ಇದಕ್ಕೆ ಚಿಕ್ಕಮಗಳೂರು ಮತ್ತೆ ಇದಕ್ಕೆ ಇದಕ್ಕೆ ಹೋಗಿದ್ವಿ, ಮುರುಡೇಶ್ವರ ಹೋಗಿದ್ವಿ. ಅದಾದ್ಮೇಲೆ GRS ಹೋಗಿ ಬಂದ್ವಿ, ರೆಸಾರ್ಟ್ಗೆ ಹೋಗಿದ್ವಿ. PU ಮಕ್ಕಳು ಕರ್ಕೊಂಡು ಕೇರಳ ನಾವು ಕೊಚ್ಚಿನ ಮತ್ತೆ ತ್ರಿವೇಂದ್ರಂ ಎಲ್ಲ ನೋಡ್ಕೊಂಡು ಕನ್ಯಾಕುಮಾರಿ ನೋಡ್ಕೊಂಡ್ ಬಂದ್ವಿ. ಪ್ರತಿಯೊಂದರಲ್ಲಿ ನಾವು ಯಾತರ ಅಂತಂದ್ರೆ ನಾನು ಮುಂದಿನ ನಮ್ಮ ಮಕ್ಕಳಿಗೆ ಹೇಳ್ತೀನಿ, ನಾನು ಏನಂತ ಹೇಳ್ತಾ ಅಂತಂದ್ರೆ ಎಲ್ಲವನ್ನೂ ಒಂದು ಶಾಲೆ ಅಂದ್ಮೇಲೆ ಎಲ್ಲ ಇರಬೇಕು, ಇಲ್ಲಾಂದ್ರೆ ಶಾಲೆ ಆಗಲ್ಲ ಅದು. ಆದ್ರೆ ಇಲ್ಲಿ ನಾನು ಅವ್ರಿಗೆ ಹೇಳ್ತೀನಿ ಎಲ್ಲ ಪ್ರತಿಯೊಂದು ಅದು ಒಂದು ಉಪ್ಪಿನಕಾಯಿ ಮತ್ತೆ ಪಲ್ಯಗಳಿದ್ದಂಗೆ. ಆದ್ರೆ ಮೇನ್ ಮೀಲ್ಸ್ ಬಂದು ನಮಗೆ ಎಜುಕೇಶನ್ ಇಂಪಾರ್ಟೆಂಟ್. ಈಗ ನಾವು ಬರೀ 30%ಗೆ ಬೇರೆದಕ್ಕೆ ಇದು ಕೊಟ್ರೆ ಇನ್ನು 70%ಗೆ ನಾವು ಹೆಚ್ಚು ಆದ್ಯತೆಯನ್ನು ನಾವು ಈ ಒಂದು ಇದಕ್ಕೆ ಓದೋದಕ್ಕೆ ಕೊಡ್ತಾ ಇದ್ದೀವಿ. ಅದರಿಂದನೇ ನಾವು ಈಗ ನೋಡಿ ಕಾರ್ಯಕ್ರಮ ಆದ್ಮೇಲೆ ಈಗ ನಾಳೆ ಇವತ್ತು ಕಾರ್ಯಕ್ರಮ ಮುಗಿಯಿತು, ಇನ್ನೇನು ಸೋಮವಾರದಿಂದ ಬರೀ ಓದು ಬರೀ ಇನ್ನು 2 ತಿಂಗಳು ನಾವು ಮಕ್ಕಳಿಗೆ ಯಾವುದೇ ಕಾರ್ಯಕ್ರಮ ಕೊಡಿದ್ರೆ ಹೆಚ್ಚು ಅವ್ರಿಗೆ ಓದೋದನ್ನ ಹೊತ್ತು ಕೊಟ್ಟು ಈಗಾಗಲೇ ನಾವು